Hello guys, welcome back to our channel Stories by Sumant. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ಓಂಕಾರೇಶ್ವರ ದೇವಸ್ಥಾನ ಬಗ್ಗೆ. ಇದು ಹಾಸನದ ಅಟವಾರದಲ್ಲಿರುವಂಥದ್ದು. ನೀವೇನಾದ್ರು ಹಾಸನದಿಂದ ಈ ಪ್ಲೇಸಿಗೆ ಟ್ರಾವೆಲ್ ಮಾಡ್ತಿದ್ರೆ ಈ ಪ್ಲೇಸಿಗೆ 22 ಕಿಲೋಮೀಟರ್ ಆಗುವಂಥದ್ದು, ಹಾಗೂ ಬೆಂಗಳೂರಿಂದ 181 ಕಿಲೋಮೀಟರ್, ಟಿಪ್ಟೂರಿಂದ 34 ಕಿಲೋಮೀಟರ್ ಆಗುವಂಥದ್ದು. ಹಾಸನಕ್ಕೂ ಮತ್ತು ಟಿಪ್ಟೂರು ಮಧ್ಯದಲ್ಲಿರುವಂಥದ್ದು. ಸೊ ಹಂಗಾಗಿ ಈ ಎರಡು ಪ್ಲೇಸಿಗೆ ಹತ್ತಿರ ಆಗುವಂಥದ್ದು ಈ ಸ್ಥಳಕ್ಕೆ. ಸೊ ಓಂಕಾರೇಶ್ವರ ದೇವಸ್ಥಾನ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ, ಬಟ್ ಅಲ್ಲಿನ ಅರ್ಚಕರು ನಿಮಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾರೆ. ಬಟ್ ನಾನು ನಿಮಗೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ನೀವು ದಕ್ಷಿಣ ಭಾರತದಲ್ಲಿ ನೀವು ಕೆಂಪು ಕಲ್ಲಿನ ಒಂದು ದೇವಸ್ಥಾನಗಳು ನೀವು ನೋಡಿರಲ್ಲ. ಬಟ್ ಏನಂದರೆ ಉತ್ತರ ಭಾರತದಲ್ಲಿ ನೋಡಿರ್ತೀರ ಒಂದು ಕೆಂಪು ಕಲ್ಲಿನ ಒಂದು ದೇವಸ್ಥಾನಗಳು. ಅದೇ ರೀತಿ ಅದೇ ಶೈಲಿಯಲ್ಲಿ ನಮ್ಮ ಹಾಸನದಲ್ಲಿ ಒಂದು ಅಟವಾರದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಪಣೆ ಆಗಿರುವಂಥದ್ದು. ತುಂಬಾನೇ ಅದ್ಭುತವಾಗಿದೆ. ಒಂದು ಕೆಂಪು ಕಲ್ಲಿನ ದೇವಸ್ಥಾನ ಅಂತಾನೆ ಹೇಳ್ಬೋದು. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿನ ಅರ್ಚಕರನ್ನ ಮೀಟ್ ಮಾಡ್ಬಿಟ್ಟು ಅಲ್ಲಿನ ದೇವಸ್ಥಾನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದು ಓಂಕಾರೇಶ್ವರ ಗುಡಿ ಸಂಕುಲ. ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ದುದ್ದಾ ಹೋಬಳಿಯ ಮುದಿಗೆರೆ ಗ್ರಾಮದಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನ. ಈ ಓಂಕಾರೇಶ್ವರ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದಂತಹ ದೇವಸ್ಥಾನವಾಗಿದ್ದು, ಕಾಲಕ್ರಮೇಣ ಶಿಥಿಲಗೊಂಡಿರುವಂತಹ ದೇವಸ್ಥಾನವನ್ನು ಈಗ ನವನಿರ್ಮಾಣವನ್ನು ಮಾಡಲಾಗಿದೆ. ಇದನ್ನು ಜಿ.ಕೆ. ಅನಂತರಾಮ್ ಅಯ್ಯಂಗಾರ್ ಮತ್ತು ಜಯಲಕ್ಷ್ಮಿ ಅನಂತರಾಮ್ ಇವರು ಇಡೀ ದೇವಸ್ಥಾನವನ್ನು ಪುನರ್ನಿರ್ಮಾಣವನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿಕೊಟ್ಟಿರುತ್ತಾರೆ. ಈ ದೇವಸ್ಥಾನ 2.5 ಎಕರೆ ಜಾಗದ ವಿಸ್ತೀರ್ಣವನ್ನು ಹೊಂದಿದ್ದು, ಇಲ್ಲಿ ಪ್ರಧಾನವಾಗಿ ಓಂಕಾರೇಶ್ವರ ಅಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯ ಶಿವನ ಕಿವಿಯಲ್ಲಿ ಓಂಕಾರನ ಉಪದೇಶವನ್ನು ಮಾಡ್ತಾ ಇರುವಂತಹ, ಹಾಗೆ ಶಿವಲಿಂಗದಲ್ಲಿ ಧ್ಯಾನ ಮುದ್ರೆಯಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಾ ಇರುವಂತಹ ವಿಗ್ರಹವೇ ಪ್ರಧಾನವಾದಂತಹ ದೇವಾಲಯ. ಇಲ್ಲಿ ಪ್ರಪ್ರಥಮವಾಗಿ ಆದಿಪೂಜ್ಯೋ ಗಣಾಧಿಪಃ ಎಂಬಂತೆ ಮೊದಲನೇದಾಗಿ ಗಣಪತಿಯ ದರ್ಶನವಾಗುತ್ತೆ. ಇಲ್ಲಿ ಬಲಮುರಿ ಗಣಪತಿಯ ದೇವಾಲಯ ಪ್ರಪ್ರಥಮ ದರ್ಶನ. ಆ ಗಣಪತಿಯ ದೇವಸ್ಥಾನದ ಹೊರಭಾಗದಲ್ಲಿ ಗಣಪತಿಗೆ ಆನೆ ಮುಖ ಬಂದಿರುವಂಥ ಸಂಪೂರ್ಣ ಇತಿಹಾಸವನ್ನು ಕೆತ್ತಲಾಗಿದೆ. ಹಾಗೆ ಗಣಪತಿಯ ದೇವಸ್ಥಾನದ ಶಿಖರದಲ್ಲಿ ಗಣಪತಿಗೆ ಅಷ್ಟೋತ್ತರದಲ್ಲಿ ಬರುವಂತಹ 108 ನಾಮಗಳ ಬೇರೆ ಬೇರೆ ರೂಪವನ್ನು ಸಹ ಈ ದೇವಸ್ಥಾನದ ಹೊರಭಾಗದಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಪ್ರಧಾನ ದೇವಸ್ಥಾನ ಓಂಕಾರೇಶ್ವರ ಗುಡಿ ಸಂಕುಲ. ಈ ಓಂಕಾರೇಶ್ವರ ದೇವಸ್ಥಾನದಲ್ಲಿ ನೀವು ದೇವಸ್ಥಾನದ ಒಳ ಹೋದ ತಕ್ಷಣವೇ ಅತ್ಯಂತ ತಂಪಾದಂತಹ ವಾತಾವರಣವು ನಮ್ಮ ಗಮನಕ್ಕೆ ಬರುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಹಿಂದೆ ಇರುವಂತಹ ಒಂದು ಗಂಟೆಯನ್ನು ನಾದವನ್ನು ಮಾಡಿದಾಗ ಓಂಕಾರದ ಸ್ಪಷ್ಟವಾದ ನಾದವು ಗೋಚರಿಸುತ್ತೆ. ಅಲ್ಲಿ ತಾವು ನೋಡ್ಬೋದು, ಆ ಗಂಟೆಯನ್ನು ಹೊಡೆದಾಗ ಓಂಕಾರ ನಾದಗಳು ಬರುತ್ತೆ. ಅಷ್ಟೇ ಅಲ್ಲದೆ 10 ನಿಮಿಷ ಮೌನವಾಗಿ ಕೂತ್ರೆ ಮನಸ್ಸಿಗೆ ಆನಂದವಾದಂತಹ ಅನುಭವವನ್ನು ಕೊಡುವಂತಹ ದೇವಸ್ಥಾನ ಈ ಓಂಕಾರೇಶ್ವರ ಗುಡಿ ಸಂಕುಲ. ಈ ದೇವಸ್ಥಾನದ ಪ್ರಾಂಗಣದಲ್ಲಿ, ಪ್ರಧಾನ ದೇವಸ್ಥಾನದ ಪ್ರಾಂಗಣದಲ್ಲಿ ಒಳಗೆ ಕುಳಿತು 10 ನಿಮಿಷ ಮೌನವಾಗಿ ಕುಳಿತು ಓಂಕಾರವನ್ನು ಧ್ಯಾನವನ್ನು ಮಾಡಿದ್ರೆ ಮನಸ್ಸಿನಲ್ಲಿರುವಂತಹ ಅನೇಕ ದುಷ್ಟಶಕ್ತಿಗಳು ದೂರವಾಗಿ ಮನಸ್ಸಿಗೆ ಆನಂದವಾದಂತಹ ಅನುಭವಗಳು ಬರ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಷ್ಟು ಅಲ್ಲದೆ ಈ ಓಂಕಾರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವ ಅಂತ ದೇವಸ್ಥಾನಕ್ಕೆ ವಿಶೇಷವಾದಂತಹ ನಾವು ಸೇವೆ ಸಲ್ಲಿಸುವುದೇ ಅಭಿಷೇಕ. ಹಾಗಾಗಿ ಇಲ್ಲಿ ಅಭಿಷೇಕಗಳನ್ನು ತುಂಬ ಜನರು ಹರಕೆಯನ್ನು ಕಟ್ಕೊಳ್ತಾರೆ. ಪ್ರತಿನಿತ್ಯ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಸಮಯದಲ್ಲೂ ಸಹ ರುದ್ರಾಭಿಷೇಕಗಳು ನೆರವೇರುತ್ತೆ. ಹಾಗಾಗಿ ತುಂಬ ಜನರು ಇಲ್ಲಿ ಅಭಿಷೇಕವನ್ನು ಹರಕೆಯನ್ನು ಕಟ್ಕೊಳ್ತಾರೆ. ಹಾಗಾಗಿ ಈ ದೇವಸ್ಥಾನವನ್ನು ತಾವು ಸಹ ಬಂದು ನೋಡ್ಬೋದು. ಈ ದೇವಸ್ಥಾನ 15 ವರ್ಷಗಳ ಕಾಲ 45 ಶಿಲ್ಪಿಗಳಿಂದ ಕೆತ್ತನೆ ಮಾಡಲ್ಪಟ್ಟಿದೆ. ಈ ದೇವಸ್ಥಾನ ಉತ್ತರ ಶೈಲಿಯಲ್ಲಿದೆ. ನಾವು ಉತ್ತರ ಭಾಗದಲ್ಲಿ ಹೋದ್ರೆ ಮಾತ್ರ, ಕಾಶಿ ಆ ಭಾಗದಲ್ಲಿ ಹೋದ್ರೆ ಮಾತ್ರ ಇಂತಹ ದೇವಸ್ಥಾನವನ್ನು ನೋಡ್ಬೋದು. ಇಲ್ಲೆಲ್ಲೂ ಸಹ ಈ ಕಲ್ಲಿನಲ್ಲಿ, ಅಂದರೆ ಕೆಂಪು ಕಲ್ಲಲ್ಲಿ ಕೆತ್ತನೆ ಮಾಡಿರುವಂಥ ದೇವಸ್ಥಾನ ಈ ಭಾಗದಲ್ಲಿ ಎಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. 15 ವರ್ಷ 45 ಜನ ಶಿಲ್ಪಿಗಳು ಕೆತ್ತನೆ ಮಾಡಿರುವಂತಹ ಈಗ ಈ ಹಾಸನ ಜಿಲ್ಲೆಯಲ್ಲಿರುವಂಥ ಏಕೈಕ ದೇವಸ್ಥಾನ. ಓಂಕಾರೇಶ್ವರ ದೇವಸ್ಥಾನದ ಹೊರಭಾಗದಲ್ಲಿ ಸಂಪೂರ್ಣವಾಗಿ ಶಿವ ಮತ್ತು ಸುಬ್ರಹ್ಮಣ್ಯ ಜನನ ಹೇಗಾಯಿತು ಅನ್ನೋ ಸಂಪೂರ್ಣ ಇತಿಹಾಸವನ್ನು ಹೊರಭಾಗದಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ಬಂದರೆ ನವಗ್ರಹಗಳ ದೇವಸ್ಥಾನ. ಒಂದೊಂದು ಗ್ರಹಕ್ಕೂ ಪ್ರತ್ಯೇಕವಾದಂತಹ ದೇವಾಲಯ. ಆ ದೇವಾಲಯದಲ್ಲಿ ಅಧಿದೇವತೆ, ಪ್ರತ್ಯದೇವತೆ, ವಾಹನ, ಪತ್ನಿ ಸಮೇತ ಇರುವಂತಹ ಇಡೀ ನಮ್ಮ ಕರ್ನಾಟಕದ ಏಕೈಕ ನವಗ್ರಹ ದೇವಸ್ಥಾನ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಕಡೆಯಲ್ಲೂ ಎಲ್ಲ ದೇವಸ್ಥಾನಗಳಲ್ಲೂ ಸಹ ನವಗ್ರಹವನ್ನು ಒಟ್ಟಿಗೆ ಇಟ್ಟಿರ್ತಾರೆ. ಅದರಲ್ಲಿ ಪ್ರತ್ಯೇಕವಾಗಿರುವಂಥದ್ದೊಂದು, ಅದಕ್ಕೂ ಅಧಿದೇವತೆ, ಪ್ರತಿದೇವತೆ,
ವಾಹನ ಪತ್ನಿ ಸಮೇತ ಇರುವಂಥದ್ದು. ಒಂದೊಂದು ಗ್ರಹ ಒಂದೊಂದು ಫಲ ಕೊಡುತ್ತೆ. ಸೂರ್ಯನ ತಗೊಂಡ್ರೆ ಸೂರ್ಯನು ಆರೋಗ್ಯವನ್ನು ಕೊಡ್ತಾನೆ. ಆರೋಗ್ಯಕ್ಕೆ ಸಂಬಂಧಪಟ್ಟು ಸೂರ್ಯನ ಆರೋಗ್ಯಂ ಭಾಸ್ಕರಾರಿಚ್ಛೇತ್ ಎಂಬಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟು ಸೂರ್ಯನ ಪ್ರಾರ್ಥನೆ ಪೂಜೆಯನ್ನು ಸಲ್ಲಿಸುವ ಆ ರೀತಿ 9 ಗ್ರಹಗಳ ಪೂಜೆಯನ್ನು ನಾವಿಲ್ಲಿ ಸಪ್ರೇಟ್ ಆಗಿ ಸಲ್ಲಿಸಬಹುದಾಗಿದೆ. ಪಕ್ಕದಲ್ಲಿ ಬಂದರೆ ಸಪ್ತಮಾತೃಕೆಯರು ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ, ನವದುರ್ಗಿಯರ ದೇವಸ್ಥಾನ ಅಂದರೆ ಪ್ರಧಾನವಾಗಿ ಸಪ್ತಮಾತೃಕೆಯರು ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ ಅಂತ 9 ದುರ್ಗಿಯರನ್ನು ನಾವು ಕಾಣಬಹುದಾಗಿದೆ. ಹಿಂದೆ ಚಾಮುಂಡೇಶ್ವರಿ ಮಹಿಷಾಸುರನ ಮರ್ದನ ಮಾಡಬೇಕಾದ್ರೆ ಬಂದಿರುವಂತಹ 7 ಶಕ್ತಿ ದೇವತೆಗಳು ಸಪ್ತಮಾತೃಕೆಯರು. ಹಾಗಾಗಿ ಇಲ್ಲಿ ಸಪ್ತಮಾತೃಕೆಯರ ವಿಶೇಷ ಪೂಜೆ, ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿಯ ಒಂದು ಸಾನ್ನಿಧ್ಯ ಈ ಓಂಕಾರೇಶ್ವರ ಗುಡಿ ಸಂಕುಲದಲ್ಲಿದೆ. ಇದು 2.5 ಎಕರೆ ಜಾಗದ ವಿಸ್ತರಣದಲ್ಲಿದೆ. ಪ್ರತಿನಿತ್ಯ ಇಲ್ಲಿ ಅರ್ಚನೆ, ಪೂಜೆ, ಅನೇಕವಾದಂಥ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರುತ್ತೆ. ತಾವೆಲ್ಲರೂ ಇಂತಹ ಅದ್ಭುತ ಕ್ಷೇತ್ರವನ್ನು ಒಮ್ಮೆ ಬಂದು ನೋಡಿ ಎಂಬುದಾಗಿ ಹೇಳ್ತಾ ಧನ್ಯವಾದವನ್ನು ಅರ್ಪಿಸ್ತೇನೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬಗ್ಗೆ ನಿಮಗೆ ತಿಳ್ಸ್ಕೊಳಕ್ಕಾಗ್ತಿಲ್ಲ. ಬಿಕಾಸ್ ಯಾಕಪ್ಪ ಅಂದ್ರೆ ದೇವಸ್ಥಾನದಲ್ಲಿ ಒಂದು ವಿಡಿಯೋ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಸೊ ನಾನು ಬೇಕಾದ್ರೆ ಫೋಟೋಸ್ನ ಅಪ್ಡೇಟ್ ಮಾಡಿಬಿಟ್ಟು ಡೀಟೇಲ್ಸ್ ಮಾಡ್ಬೋದು, ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಹಂಗಾಗಿ ನೀವೇನಾದ್ರು ಓಂಕಾರೇಶ್ವರ ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ತುಂಬ ಪ್ರಸಿದ್ಧವಾದ ಸ್ಥಳ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ಓಂಕಾರೇಶ್ವರ ದೇವಸ್ಥಾನ ಯಾವ ರೀತಿ ಇತ್ತು ಅಂತ. ಸೊ ಇಲ್ಲಿನ ಅರ್ಚಕರು ತುಂಬ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಪ್ಲೇಸಿಗೆ ನೀವು ವಿಸಿಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಇದೇ ರೀತಿ ಬೇರೆ ಬೇರೆ ವಿಡಿಯೋಸ್ನ ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಅಲ್ಲಿವರೆಗೂ ಟೇಕ್ ಕೇರ್.